ಸರ್, ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಅಂದ್ರೆ ಈಗ ಆಗ್ತಿರೋ ಸಮೀಕ್ಷೆ ಏನಿದೆ ಇದು ಮತಾಂತರಕ್ಕೆ ಪ್ರೇರಣೆ ಆಗುತ್ತೆ, ಉತ್ಸಾಹ ಆಗುತ್ತೆ ಅಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಏನು ಗಣತಿ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ವರ್ಗ. ಈಗ ನಾನೊಂದು ಒ ಬಿ ಸಿ ಹುಡುಗ ಸರ್, ನನಗೆ ಆಸೆ ಇರಲ್ವಾ ನನ್ನ ಒ ಬಿ ಸಿ ಸಮುದಾಯದ ಎಜುಕೇಷನ್ ಸ್ಟೇಟಸ್ ಏನು, ಸೋಷಿಯಲ್ ಸ್ಟೇಟಸ್ ಏನು, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಒಂದು ಸ್ಟೇಟಸ್ ತಿಳ್ಕೊಳ್ಳೋದು ತಪ್ಪ? ಪ್ರಹ್ಲಾದ್ ಜೋಶಿ ಸಾಹೇಬ್ರೇನೋ ದೈವ ಬಲ ದೈವ ಇಚ್ಛೆಯಿಂದ ಮೇಲ್ವರ್ಗದಲ್ಲಿ ಹುಟ್ಟಿದ್ದಾರೆ. ಸೊ ಅವರು ಬಾರ್ನ್ ರಿಚ್ಚು, ಅವರು ಆಗರ್ಭ ಶ್ರೀಮಂತರಿದ್ದಾರೆ, ಚೆನ್ನಾಗಿ ಬೆಳೆದಿದ್ದಾರೆ, ಅವ್ರ ಮನೇಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವ್ರನ್ನ ಚೆನ್ನಾಗಿ ಓದಿಸಿದ್ದಾರೆ. ಬಟ್ ನಮ್ಮಂಥ ಒ ಬಿ ಸಿ ಮಕ್ಕಳು ನಾವು ಹಂಗೆ ಬೆಳೆದಿಲ್ವೇ? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಥರ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ವೇ? ಅವ್ರ ತಂದೆ ತಾಯಿ ಎಷ್ಟು ನೋಡ್ಕೊಂಡು ಚೆನ್ನಾಗೇ ಆರ್ಥಿಕ ಸ್ಥಿತಿವಂತರು ಎಲ್ಲರೂ ಇರಲ್ವೇ? ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡೋ ರಾಜಕಾರಣಿ ಅಂದ್ಕೊಂಡಿದ್ದೆ ಸರ್. ಈಗ ಒಂದು ಸೆನ್ಸಸ್ ಆದರೆ ತಮಗೇನು ಸಮಸ್ಯೆ ಅಂದರೆ, ತಾವೇನೋ ಮೇಲ್ವರ್ಗದಲ್ಲಿ ಹುಟ್ಟಿದ್ದೀರಾ ಸರ್, ಓಕೆ, ತಾವು ಬ್ಲೆಸ್ಡ್. ನಾವೆಲ್ಲ ಸಾಮಾನ್ಯ ಕುಟುಂಬದ ಹುಡುಗರು ಸರ್, ಒ ಬಿ ಸಿ ಸಮುದಾಯದ ಹುಡುಗರು, ನಾವೆಲ್ಲ ಚಿಕ್ಕ ಚಿಕ್ಕ ಸಮುದಾಯದ ಹುಡುಗರು. ನನ್ನ ಸಮುದಾಯದ ಸ್ಟೇಟಸ್ ನಮಗೆ ಗೊತ್ತಾಗಬೇಕು. ನನ್ನ ಸಮುದಾಯದಲ್ಲಿ ಸಾವಿರಾರು ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಈವನ್ ಮುಖ್ಯವಾಹಿನಿಗೆ ಬರೋಕ್ಕೆ ಫೇಲ್ ಆಗ್ತಿದ್ದಾರೆ. ಅದನ್ನು ತಿಳ್ಕೊಬೇಕು ಅಂದರೆ ಅದು ಇನ್ನು ತೇಜಸ್ವಿ ಸೂರ್ಯ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ರಾಜ್ಯ ಸರ್ಕಾರ ಮಾಡ್ತಿರೋ ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತಾರೆ. ಯಾಕೆ ನಿಮ್ಮ ನಂಬರ್ ಕಡಿಮೆ ಬರುತ್ತೆ ಅಂತ ಆತಂಕನ ತೇಜಸ್ವಿ ಸೂರ್ಯ ಅವರೇ? ಕೆಲವ್ರು ಏನು ಮಾಡಿದ್ರು ಅಂದರೆ ಸರ್, ಅವ್ರ ನಂಬರ್ಸ್ನ ಅಷ್ಟು ಇಷ್ಟು ಅಂತ ಪ್ರೆಸೆಂಟ್ ಮಾಡಿದರು. ಈಗ ಕೆಲವ್ರಿಗೆ ಭಯ ಬಂದಿದೆ, ಆ ನಂಬರ್ಸ್ ನಿಜ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತ. ದಯವಿಟ್ಟು ನಾನೊಂದು ಒ ಬಿ ಸಿ ಹುಡುಗನಾಗಿ ವಿನಂತಿಸ್ತೀನಿ, ದಯವಿಟ್ಟು ಇದಕ್ಕೆ ಸಹಕರಿಸಿ. ಜ್ಯೋತಿಷ್ಯ ಕೇಳಿದ್ದೀನಿ ಅಂದರೆ ಬಿ ಜೆ ಪಿ ಅವ್ರದ್ದು ಎಲ್ಲರದ್ದು ಜ್ಯೋತಿಷ್ಯ ಕೇಳಿದ್ರಿ, ಡಿ ಕೆ ಶಿವಕುಮಾರ್ ಅವ್ರ ಜ್ಯೋತಿಷ್ಯ ಕೇಳಿದ್ರೆ ಯಾವಾಗ ಸಿ ಎಮ್ ಆಗ್ತಾರೆ ಅಂತೇಳಿ. ನಾನು ನವೆಂಬರ್ ಕ್ರಾಂತಿ ಅಂತ ಕೂಡ ನನಗೆ ನನ್ನ ಮುಖ್ಯಮಂತ್ರಿಗಳು, ನನ್ನ ಉಪಮುಖ್ಯಮಂತ್ರಿಗಳು ನನಗಿಬ್ಬರು ಎರಡು ಕಣ್ಣಿದ್ದಂಗೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಸೊ ನಾನು ಅದಕ್ಕೆ ಹೇಳೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನ ಹೈಕಮಾಂಡು ತೀರ್ಮಾನ ತಗೊಳ್ಳುತ್ತೆ. ಸೊ ನಾನು ಹೋದಾಗ ಬಿ ಜೆ ಪಿಯವ್ರ ಭವಿಷ್ಯ ಮಾತ್ರ ಕೇಳ್ಕೊಂಬಂದೆ. ಡಿ ಕೆ ಶಿವಕುಮಾರ್ ಅವ್ರ ಭವಿಷ್ಯ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬಟ್ ಅದ್ರ ಬಗ್ಗೆ ನಾನೇನು ಮಾತಾಡ್ಲಾರೆ. ನನಗೆ ಸಿ ಎಮ್ಮು ಡಿ ಸಿ ಎಮ್ ಇಬ್ಬರು ಎರಡು ಕಣ್ಣಿದ್ದಂಗೆ, ನಾನು ಯಾರನ್ನೂ ಬಿಟ್ಕೊಡ್ಲಾರೆ. ಮೂರನೇ ಕಣ್ಣು ಏನಿಲ್ವಾ ಸರ್? ಎರಡು ಕಣ್ಣು ಬಿಟ್ಟು ಅದು ಹೈಕಮಾಂಡ್ ಇದೆ ಸರ್. ನನ್ನ ವೈಯಕ್ತಿಕ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಖರ್ಗೆ ಸಾಹೇಬರು, ಹೈಕಮಾಂಡು, ನನಗೂ 4 ಕಣ್ಣುಗಳು ಭಾಳ ಮುಖ್ಯ ಸರ್. ನಿಮ್ಮ ಸ್ನೇಹಿತರು ಸುಧಾಕರ್ ಅವರು ಸಹ ನಿಮ್ಮ ಮೇಲೆ ಆರೋಪ ಮಾಡಿದ್ರು, ಕೆಲವು ಫ್ಲೆಕ್ಸ್ಗಳನ್ನು ಇದನ್ನು ಹಾಕಿದ್ರು. ಇಲ್ಲ ಪಾಪ, ಅದು ಏನು ಮಾಡಿದ್ದಾರೆ ಅಂದರೆ, ಅವರು ಮೊದಲು ಅನುದಾನ ಇಲ್ಲ ಅಂದರು. ಈಗ ಅನುದಾನ ತಂದರೆ ನಾವು ಸ್ವಲ್ಪ ಅಲ್ಲಿ ಬೋರ್ಡ್ ಥರ ಹಾಕಿ ಸ್ವಲ್ಪ ನಮ್ಮ ಹುಡುಗರು ಏನು ಮಾಡಿದ್ದಾರೆ, ಸ್ವಲ್ಪ ಫೋಟೋನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇವ್ರು ಏನು ಸ್ಟ್ಯಾಚ್ಯೂಗಳು ನಿಲ್ಲಿಸ್ಬಿಡ್ತಾ ಇದ್ದಾನೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಅದು ಸ್ಟ್ಯಾಚ್ಯೂ ಅಲ್ಲ ಸರ್, ಇಟ್ಸ್ ಅ ವೇ. ನೀವು ಸುಮ್ಮನೆ ಯಾವುದೋ ಟ್ರೆಡಿಷ್ನಲ್ ವೇಲ್ ಬೋರ್ಡ್ ಹಾಕ್ತಿದ್ರು, ನಾವು ಎರಡನೇದು ಸ್ವಲ್ಪ ಚೆನ್ನಾಗಿ ಬೋರ್ಡ್ ಹಾಕ್ತಿದ್ದೀವಿ. ಕಾಮಗಾರಿ ನೀಟಾಗಿ ಹಾಕಿದ್ದೀವಿ, ಸ್ವಲ್ಪ ಚೆನ್ನಾಗಿ ಫೋಟೋ ಗೀಟೋ ಬೋರ್ಡ್ ಎಲ್ಲ ಚೆನ್ನಾಗಿ ಹಾಕಿದ್ದೀವಿ. ಅವ್ರು ನೋಡಿದ್ರೆ ಇವ್ರೇನು ಸತ್ತೋಗೋಗಿ ಹಾಕ್ಸ್ಕೊಳ್ಳೋ ಬೋರ್ಡು ಬದುಕಿದ್ದಾಗೆ ಹಾಕ್ಸ್ಕೊತಾ ಇದ್ದಾರೆ ಅಂತ. ಅಂದರೆ ನೀವೆಲ್ಲ ಸತ್ತ ಮೇಲೆ ಸಾಧಿಸೋದನ್ನು ನಾವು ಬದುಕಿದ್ದಾಗೆ ಸಾಧಿಸಿದ್ದೀವಿ ಅಂತ, ಅದು ಅವ್ರಿಗೆ ಕೊಡ್ತಾ ಇರೋ ಮಾಹಿತಿ ಸರ್. ಬೇರೆ ಅಷ್ಟೇ ಸರ್. ಅದೇ ಅಶೋಕಣ್ಣನ ಜ್ಯೋತಿಷ್ಯ ಜಾತಕ ನೋಡ್ಕೊಂಡು ಬಂದಿದ್ದೀನಿ, ಪ್ರಸಾದನೂ ತಂದಿದ್ದೀನಿ. ಅಶೋಕಣ್ಣವ್ರು ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟರೆ, ಅಣ್ಣ ಅಕ್ಟೋಬರಲ್ಲಿ ನಿಮ್ಮ ಚೇರ್ಗೆ ಕ್ರಾಂತಿ ಇದೆ, ದಯವಿಟ್ಟು ಸುನೀಲ್ ಅಣ್ಣವ್ರಿಗೂ ಪ್ರಸಾದ ಆದರೆ ಸುನೀಲ್ ಅಣ್ಣನಿಗೆ ವಿಶ್ ಮಾಡಿ ಪ್ರಸಾದ ಕೊಟ್ಟು ಅಶೋಕಣ್ಣನಿಗೆ ಸೆಂಡ್ ಆಫ್ ಕೊಡೋಣ ಅಂತ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.